My dear students, welcome to my channel Dhanustalk. Kalika Balavardhane, Class 3, Learning Outcome 4 answers for English subject. Already I posted Learning Outcome 1, 2, 3 answers. Next Learning Outcome 5, 6 answers ಬೇಕು ಅಂದ್ರೆ activity sheets for Learning Outcome 5 ಮತ್ತೆ 6 ನ ನೀವು ನನ್ನ ಮೇಲ್ ಐಡಿಗೆ ಕಳಿಸಬಹುದು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಮೇಲ್ ಐಡಿನ ಕೊಟ್ಟಿರ್ತೇನೆ. ಇವಾಗ ಆನ್ಸರ್ಸ್ ನೋಡೋಣ. ಲರ್ನಿಂಗ್ ಔಟ್ಕಮ್ 4 ಗೆ ರೀಡ್ ವಿತ್ ಅಪ್ರೋಪ್ರಿಯೇಟ್ ಪ್ರೊನೌನ್ಸಿಯೇಷನ್ ಅಂಡ್ ಪಾಸ್ ಅಂತ ಇದೆ. ಪ್ರೊನೌನ್ಸಿಯೇಷನ್ ಅಂದ್ರೆ ಯಾವುದೇ ಒಂದು ವರ್ಡ್ ರೀಡ್ ಮಾಡೋ ಸೌಂಡ್ ಪ್ರಾಪರ್ ಆಗಿರಬೇಕು. ಸೊ ಫಾರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್. ಅಂಡ್ ಪಾಸ್ ಅಂದ್ರೆ ಏನು, ಒಂದು ನಾವು ಸೆಂಟೆನ್ಸ್ ಅನ್ನ ರೀಡ್ ಮಾಡೋ ಟೈಮಲ್ಲಿ ಫುಲ್ ಸ್ಟಾಪ್, ಅದರ್ವೈಸ್ ಕಾಮಾ ಆರ್ ಕ್ವೆಶನ್ ಮಾರ್ಕ್ ಈ ರೀತಿ ಇದ್ದಾಗ 1 ಸೆಕೆಂಡ್ ಸ್ಟಾಪ್ ಮಾಡಿ ಮತ್ತೆ ನೆಕ್ಸ್ಟ್ ಸೆಂಟೆನ್ಸ್ ಓದೋದು, ಅದನ್ನ ನಾವು ಪಾಸ್ ಅಂತ ಹೇಳ್ತೀವಿ. ಆಕ್ಟಿವಿಟಿ 1 ಅಲ್ಲಿ ಸರ್ಕಲ್ ದ ವೆಜಿಟೇಬಲ್ಸ್ ಇನ್ ದ ಗಿವನ್ ಪಿಕ್ಚರ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಮತ್ತೆ ಅದ್ರದ್ದು ನೇಮ್ಸ್ ಬಂದ್ಬಿಟ್ಟು ಕೆಳಗೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ಅಲ್ಲಿ ನೇಮ್ಸ್ ಬರೀಬೇಕು. ಇಲ್ಲಿ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಪಿಕ್ಚರ್ಸ್ ನಾವು ನೋಡಬಹುದು, ರೈಟ್. ವೆಜಿಟೇಬಲ್ಸ್ ಪಿಕ್ಚರ್ಸ್ಗೆಲ್ಲ ನಾವು ರೌಂಡ್ ಮಾಡ್ತಾ ಹೋಗ್ತೇವೆ. ಮತ್ತೆ ಏನು ರೌಂಡ್ ಮಾಡಿದ್ದೀವಿ ಆ ವೆಜಿಟೇಬಲ್ಸ್ ಹೆಸರನ್ನ ಇಲ್ಲಿ ಬರಿಬೇಕು. ಫಸ್ಟ್ ಒನ್ ಕ್ಯಾಪ್ಸಿಕಮ್, ಸೆಕೆಂಡ್ ಟೊಮ್ಯಾಟೊ, ಥರ್ಡ್ ಕ್ಯಾರೆಟ್, ಫೋರ್ತ್ ಕುಕುಂಬರ್ ಅಂಡ್ ಫಿಫ್ತ್ ಒನ್ ಇಸ್ ಬ್ರಿಂಜಾಲ್. ದೆನ್ ಆಕ್ಟಿವಿಟಿ 1.1 ಅಲ್ಲಿ ಇಲ್ಲಿ ಕೆಲವು ವರ್ಡ್ಸ್ ಕೊಟ್ಟಿದ್ದಾರೆ, ಇದನ್ನ ರೀಡ್ ಮಾಡಿ ಅಂತ ಹೇಳಿದ್ದಾರೆ. ನಾನು ಒಂದು 3-4 ವರ್ಡ್ಸ್ ರೀಡ್ ಮಾಡ್ತೇನೆ. ವಾಕ್, ರಾಂಗ್, ನೈಫ್, ಆರ್, ಡೌಟ್. ಇವಾಗ ನೀವು ಲಿಸನ್ ಮಾಡಿದಿರಾ ಅಲ್ವಾ. ಇದರಲ್ಲಿ ಒಂದು ಲೆಟರು ಸೈಲೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಅಲ್ಲಿ ವಾಕ್, ಎಲ್ ಸೈಲೆಂಟ್ ಲೆಟರು. ಸೆಕೆಂಡ್ ಅಲ್ಲಿ ರಾಂಗ್, ಡಬ್ಲ್ಯೂ ಲೆಟರ್ ಸೌಂಡ್ ನಮಗೆ ಕೇಳಿಸೋದಿಲ್ಲ, ಆರ್ ಇಂದ ಕೇಳಿಸುತ್ತೆ, RONG, ಕರೆಕ್ಟಾ. ಸೊ ಡಬ್ಲ್ಯೂ ಇಸ್ ಎ ಸೈಲೆಂಟ್ ಲೆಟರ್. ಕೆಲವು ನಾನು ಆಲ್ರೆಡಿ ವರ್ಡ್ಗೆ ಯಾವ್ದು ಸೈಲೆಂಟ್ ಲೆಟರ್ ಆ ವರ್ಡ್ ಅಲ್ಲಿ ಅನ್ನೋದನ್ನ ಅಂಡರ್ಲೈನ್ ಮಾಡಿದ್ದೀನಿ. ಸೊ ನೀವು ಎಲ್ಲ ವರ್ಡ್ಸ್ ರೀಡ್ ಮಾಡಿ ಅದರಲ್ಲಿ ಯಾವ್ದು ಸೈಲೆಂಟ್ ಲೆಟರ್ ಅನ್ನೋದನ್ನ ಕಂಡಿಡೀರಿ. ಇವಾಗ ಆಕ್ಟಿವಿಟಿ 2 ಅಲ್ಲಿ ಇಲ್ಲಿ ಸ್ಟೋರಿ ಬುಕ್ಸ್ ನೇಮ್ಸ್ ಕೊಟ್ಟಿದ್ದಾರೆ, ಅದನ್ನ ರೀಡ್ ಮಾಡಿ ಮತ್ತೆ ಕೆಳಗೆ ಅಲ್ಲಿ ಲೈನ್ ಇದೆ ಅಲ್ವಾ, ಆ ಸ್ಟೋರಿ ಬುಕ್ ಹೆಸರು ಬರೆಯಕ್ಕೆ ಹೇಳಿದ್ದಾರೆ. ಫಸ್ಟ್ ಒನ್ ಅಪ್ ಇನ್ ದ ಏರ್, ಸೆಕೆಂಡ್ ಆಂಟ್ ಅಂಡ್ ದ ಡೋ, ಥರ್ಡ್ ದ ಡಕ್ಲಿಂಗ್, ಮತ್ತೆ ಫೋರ್ತ್ ದ ಸೆಲ್ಫಿಶ್ ಕ್ಯಾಟ್, ದ ಫಿಫ್ತ್ ಒನ್ ಇಸ್ ಲಯನ್ ಸ್ಟೋರಿ. ದೆನ್ ಆಕ್ಟಿವಿಟಿ 2.1 ಅಲ್ಲಿ ಎರಡೆರಡು ವರ್ಡ್ಸ್ ಇದೆ ನೋಡಿ. ಫಸ್ಟ್ ಒನ್ ಓದ್ತೇನೆ, ಸನ್ ಮತ್ತೆ ಸನ್, SUN, ಸನ್ ಸನ್. ಸೌಂಡ್ ಹೇಗೆ ಕೇಳಿಸ್ತಾ ಇದೆ ನಿಮ್ಗೆ? ಸೇಮ್ ಕೇಳಿಸ್ತಾ ಇದೆನಾ, ಡಿಫ್ರೆಂಟ್ ಕೇಳಿಸ್ತಾ ಇದೆನಾ? ಸೇಮ್ ಕೇಳಿಸ್ತಾ ಇದೆ ಸೌಂಡು. ಬಟ್ ಸ್ಪೆಲ್ಲಿಂಗ್ ಅನ್ನ ನೋಡಿ, ಸ್ಪೆಲ್ಲಿಂಗ್ ಚೇಂಜ್ ಇದೆ, ಮೀನಿಂಗ್ ಚೇಂಜ್ ಇದೆ, ಕರೆಕ್ಟಾ? ನೆಕ್ಸ್ಟ್ ನೋಡಿ, ONE, ONE1, WON. ಎರಡು ಸೌಂಡ್ ಒಂದೇ ರೀತಿ ಇದೆ, ಬಟ್ ಸ್ಪೆಲ್ಲಿಂಗ್ ಚೇಂಜ್ ಇದೆ, ಮೀನಿಂಗ್ ಚೇಂಜ್ ಇದೆ, ಕರೆಕ್ಟಾ? ನೆಕ್ಸ್ಟ್ DEER ಇದೆ, DEAR ಇದೆ. ಕಾಮನ್ ಆಗಿ ನಾವು ಇದನ್ನ ಓದೋ ಟೈಮಲ್ಲಿ ಡೀರ್ ಅಂತ ಓದ್ತೀವಿ, ಇನ್ನೊಂದು ಡಿಯರ್ ಅಂತ ಓದ್ತೀವಿ. ಆಕ್ಚುಲಿ ಇದು ಕರೆಕ್ಟ್ ಆಗಿ ಹೇಗೆ ಓದ್ಬೇಕು ಅಂದ್ರೆ ಡಿಯರ್, ಎರಡು ಡಿಯರ್, ಫೈನ್. ಸೊ ನೆಕ್ಸ್ಟ್ ಇರೋ ವರ್ಡ್ಸ್ ನೆಲ್ಲ ನೀವು ಓದಿ, ಅದು ಬೇಸ್ ಮಾಡಿ ಇಲ್ಲಿ ಕ್ವೆಶನ್ಸ್ ಇದೆ. ನಾವು ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಚೂಸಿಂಗ್ ದ ರೈಟ್ ವರ್ಡ್. ಅಲ್ಲಿ ಕರೆಕ್ಟ್ ಆಗಿರೋ ವರ್ಡ್ ಅನ್ನ ಚೂಸ್ ಮಾಡಿ ಇಲ್ಲಿ ಆನ್ಸರ್ ಬರಿಬೇಕು. ನಾ ಬರೀ ಆನ್ಸರ್ಸ್ ಹೇಳ್ತಾ ಹೋಗ್ತೇನೆ. ಫಸ್ಟ್ ಒನ್ನಿಗೆ, ಫಸ್ಟ್ ಡ್ಯಾಶಿಗೆ 2, ಇನ್ನೊಂದು 2, ಸೌಂಡ್ ಸೇಮ್ ಬಟ್ ಮೀನಿಂಗ್ ಆರ್ ಡಿಫ್ರೆಂಟ್ ಅಂಡ್ ಸ್ಪೆಲ್ಲಿಂಗ್ ಆರ್ ಡಿಫ್ರೆಂಟ್, ಕರೆಕ್ಟಾ? ಅಬ್ಸರ್ವ್ ಮಾಡಿ. ಸೆಕೆಂಡ್ ಅಲ್ಲಿ ಒನ್, ಥರ್ಡ್ ಡಿಯರ್, ಫೋರ್ತ್ ಸನ್. ಆಕ್ಟಿವಿಟಿ 3 ಅಲ್ಲಿ ಇಲ್ಲಿ ನೀನಾ ವುಡ್ ಲೈಕ್ ಟು ವಿಸಿಟ್, ಕೆಳಗೆ ಕೆಲವು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಇಮೇಜಸ್ ಇದೆ. ನೀನಾ ಡಸ್ ನಾಟ್ ವಾಂಟ್ ಟು ಗೋ ಟು ಕೋಲ್ಡ್ ಪ್ಲೇಸ್ and does not want to go to a beach. She want to go to a place she can enjoy with animals ಅಂತ ಇದೆ. ಸೊ ಇಲ್ಲಿ ಅದು ಬೇಸ್ ಮಾಡಿ ಇಮೇಜ್ ಇದೆ. ಎಲ್ಲಿ ಡೋಂಟ್ ವಾಂಟ್ ನಾವಲ್ಲಿ ಟಿಕ್ ಹಾಕಬಾರ್ದು. ಎಲ್ಲಿ ಹೋಗ್ಬೇಕು ಅಂತ ಅವಳಿಗೆ ಆಸೆ, she can enjoy herself with the animals. ಸೊ ಅಲ್ಲಿ ನಾವು ಟಿಕ್ ಹಾಕಬೇಕು. ನೆಕ್ಸ್ಟ್ ಆಕ್ಟಿವಿಟಿ 4 ಅಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಮತ್ತೆ ಪಿಕ್ಚರ್ಸ್ ಕೊಟ್ಟಿದ್ದಾರೆ ಅಲ್ವಾ, 6 ಪಿಕ್ಚರ್ಸ್ ಇದೆ. ಅದು ಕ್ಲೂ ತಗೊಂಡು ನಾವಿಲ್ಲಿ ಆನ್ಸರ್ ಬರಿಬೇಕು. ಡೋಂಟ್ ಪ್ಲಗ್ ಫ್ಲವರ್ಸ್, ಆ ಇನ್ಸ್ಟ್ರಕ್ಷನ್ ಎಲ್ಲಿ ಫಾಲೋ ಮಾಡಬೇಕು? ಪಾರ್ಕ್ ಆರ್ ಗಾರ್ಡನ್, ರೈಟ್. ಸೊ ಪಾರ್ಕ್. ಸ್ಟ್ಯಾಂಡ್ ಇನ್ ಎ ಕ್ಯೂ, ಟಿಕೆಟ್ ಕೌಂಟರ್, ಲೀವ್ ಯುವರ್ ಫುಟ್ವೇರ್ ಔಟ್ಸೈಡ್ ಟೆಂಪಲ್, ಪ್ಲೀಸ್ ಡು ನಾಟ್ ಸ್ಮೋಕ್, ಬಸ್ ಸ್ಟ್ಯಾಂಡ್, ಸ್ವಿಚ್ ಆಫ್ ಯುವರ್ ಮೊಬೈಲ್ಸ್, ಹಾಸ್ಪಿಟಲ್, ಕೀಪ್ ದ ಕ್ಲಾಸ್ ರೂಮ್ ಕ್ಲೀನ್, ಸ್ಕೂಲ್.
ನೆಕ್ಸ್ಟ್ ರೀಡ್ ದ ಸ್ಟೇಟ್ಮೆಂಟ್ ಅಂತ ಇಲ್ಲಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನ ರೀಡ್ ಮಾಡಿ. ಇಲ್ಲಿ ಒಂದು ಪೋಸ್ಟರ್ ಇದೆ, ಮತ್ತೆ ಇಲ್ಲಿ ಅದು ಬೇಸ್ ಮಾಡಿ ಒಂದು ಫಿಲಪ್ ಇದೆ. ವಿ ಸೆಲೆಬ್ರೇಟ್ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಆನ್ ಡ್ಯಾಶ್ 5th June. ವಿ ಮಸ್ಟ್ ಗ್ರೋ ಮೋರ್ ಡ್ಯಾಶ್ ಟ್ರೀಸ್ ಅಂಡ್ ಡ್ಯಾಶ್ ಟು ಸೇವ್ ದ ಅರ್ತ್, ಸೇವ್ ವಾಟರ್. ಆಕ್ಟಿವಿಟಿ 6 ಅಲ್ಲಿ ಇಲ್ಲೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಇದನ್ನ ನೀವು ರೀಡ್ ಮಾಡಿದ್ರೆ ಇಲ್ಲಿ ಕೆಳಗೆ ಕೊಟ್ಟಿರೋಂಥ ಕ್ವೆಶನ್ಗೆ ನಾವು ಆನ್ಸರ್ ಮಾಡ್ಬೋದು. ವೇರ್ ಡು ಮಂಕೀಸ್ ಲೀವ್? ಮಂಕೀಸ್ ಲೀವ್ ಆನ್ ಟ್ರೀಸ್. ವಾಟ್ ಡು ಮಂಕೀಸ್ ಲೈಕ್ ಟು ಈಟ್? ಮಂಕೀಸ್ ಲವ್ ಟು ಈಟ್ ಬನಾನಾಸ್. ವಾಟ್ ಈಸ್ ಎ ಗ್ರೂಪ್ ಆಫ್ ಮಂಕೀಸ್ ಕಾಲ್ಡ್? ಎ ಗ್ರೂಪ್ ಆಫ್ ಮಂಕೀಸ್ ಈಸ್ ಕಾಲ್ಡ್ ಎ ಟ್ರೂಪ್. ವಾಟ್ ಕೈಂಡ್ ಆಫ್ ಎ ಟೇಲ್ಸ್ ಡು ಮಂಕೀಸ್ ಹ್ಯಾವ್? ಮಂಕೀಸ್ ಹ್ಯಾವ್ ಎ ಲಾಂಗ್ ಟೇಲ್ಸ್. ಇಲ್ಲಿ ಆಕ್ಟಿವಿಟಿ 7 ಅಲ್ಲಿ ಒಂದು ಪ್ಯಾಸೇಜ್ ಇದೆ, ಪುಟ್ ಈಸ್ ಫಸ್ಟ್ ಡೇ ಟು ಕ್ಲಾಸ್. ಇದನ್ನ ನೀವು ಫುಲ್ ಓದಿ. ಫಸ್ಟ್ ಪುಟ್ಟಿ ಬಂದ್ಬಿಟ್ಟು ಫಸ್ಟ್ ಡೇ ಟು ಕ್ಲಾಸ್ 3 ಇದೆ. ಮತ್ತೆ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಅವಳು ಬಂದ್ಬಿಟ್ಟು ಬ್ಯಾಗ್ ಅಲ್ಲಿ ಪೆನ್ಸಿಲ್ ಮತ್ತೆ ನೋಟ್ಬುಕ್ ಇಟ್ಕೊಂತಾಳೆ. ಥರ್ಡ್ ಸೆಂಟೆನ್ಸ್ ಅಮ್ಮ ಬಂದ್ಬಿಟ್ಟು ಶಾರ್ಪ್ನರ್ ಮತ್ತೆ ಎರೇಸರ್ ಕೊಡ್ತಾರೆ. ನೆಕ್ಸ್ಟ್ ಫಾದರ್ ಕ್ರಯಾನ್ಸ್ ರೂಲರ್ಸ್ ಕೊಡ್ತಾರೆ. ಮತ್ತೆ ಗ್ರ್ಯಾಂಡ್ ಮದರ್ ಹೇಳ್ತಾರೆ ಬಿ ಪೊಲೈಟ್ ಎವ್ರಿ ಒನ್ ಅಂತ ಹೇಳ್ತಾರೆ. ಕೊನೆಗೆ ಅವಳು ಖುಷಿಯಾಗಿ ಸ್ಕೂಲಿಗೆ ಹೋಗ್ತಾಳೆ. ಸೊ ಆ ಇವೆಂಟ್ಸ್ ಬೇಸ್ ಮಾಡಿ ಇಲ್ಲಿ ಇಮೇಜಸ್ ಇದೆ, ಬಟ್ ಇಮೇಜಸ್ ಎಲ್ಲ ಮಿಕ್ಸ್ ಆಗಿದೆ. ಸೊ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಅಂತ ಹೇಳಿ ಯಾವ್ದು ಫಸ್ಟ್ ಅಲ್ಲಿ ಸೆಂಟೆನ್ಸ್ ನೀವು ಓದ್ತೀರಾ, ಸೆಕೆಂಡ್ ಯಾವ ಇವೆಂಟ್ ನಡೀತು, ಈ ರೀತಿ ನೀವು ನಂಬರ್ಸ್ ಹಾಕ್ಬೇಕಾಗುತ್ತೆ. ಇಲ್ಲಿ ಫಸ್ಟ್ ಪಿಕ್ಚರು 5th ಅಲ್ಲಿ ಬರುತ್ತೆ. ಸೊ ಇಲ್ಲಿ ಫಸ್ಟ್ ಇವೆಂಟ್ ನಡೆಯೋದು ಅವರೇ ಕೊಟ್ಬಿಟ್ಟಿದ್ದಾರೆ, ಮತ್ತೆ ನಾನು ಇಲ್ಲಿ ಬೇರೆ ಎಲ್ಲ ಹಾಕಿದ್ದೇನೆ. ಇದನ್ನ ನೋಡ್ಕೊಂಡು ನೀವು ಬಾಕ್ಸ್ ಅಲ್ಲಿ ನಂಬರ್ಸ್ ಹಾಕೊಳ್ಳಿ. ಮ್ಯಾಚ್ ದ ಫಾಲೋಯಿಂಗ್ ಇದೆ. ಸೊ ಫಾದರ್ ಕ್ರಯಾನ್ಸ್ ಅಂಡ್ ಎ ರೂಲರ್, ಗ್ರ್ಯಾಂಡ್ ಮದರ್ be polite to everyone, putty pencil and a notebook, mother a sharpener and an eraser. ಆಕ್ಟಿವಿಟಿ 8 ಅಲ್ಲಿ ರಿಪೀಟ್ ಆಫ್ಟರ್ ದ ಟೀಚರ್ ಅಂತ ಇದೆ. ಟೀಚರ್ ಇದನ್ನ ರೀಡ್ ಮಾಡ್ತಾರೆ, ಆಮೇಲೆ ನೀವು ಅದನ್ನ ರಿಪೀಟ್ ಮಾಡ್ತೀರಾ. ಸೊ ನಾನು ಒಂದ್ಸಲ ಓದ್ತೀನಿ, ನೀವು ಒಂದ್ಸಲ ರಿಪೀಟ್ ಮಾಡಿ. ಶಿ ಸೆಲ್ಸ್ seashells on the seashore. Second, Betty bought butter, the butter was bitter. Third, a proper copper coffee pot. Fourth, red leather, yellow leather. Fifth, ice cream, you scream, we all scream for ice cream. Sixth, I saw a kitten eating a chicken in the kitchen. We completed the answers for learning outcome 4. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಕೈಂಡ್ಲಿ ಸಬ್ಸ್ಕ್ರೈಬ್. ಹಾಗೆ ಲರ್ನಿಂಗ್ ಔಟ್ಕಮ್ 5 ಮತ್ತು 6 ಆನ್ಸರ್ಸ್ಗೆ ನೀವು ಆಕ್ಟಿವಿಟಿ ಶೀಟನ್ನು ನನ್ನ ಮೇಲ್ ಐಡಿಗೆ ಕಳಿಸಿದ್ರೆ ಖಂಡಿತ ನಾನು ಪೋಸ್ಟ್ ಮಾಡ್ತೇನೆ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.